ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಸಾರಥ್ಯ ಫಿಕ್ಸ್. ಅಧ್ಯಕ್ಷ ಸ್ಥಾನದ ಜೊತೆ ಸಚಿವ ಸ್ಥಾನ ಕಂಟಿನ್ಯೂ. ಆದ್ರೆ ಲೋಕೋಪಯೋಗಿ ಖಾತೆ ಬದಲಾವಣೆ. ಫ್ರೀಡಂ ಟಿವಿಯಲ್ಲಿ ಪಕ್ಕಾ ಎಕ್ಸ್ಕ್ಲೂಸಿವ್ ಮಾಹಿತಿ. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಸಾರಥ್ಯ ಫಿಕ್ಸ್. ಅಧ್ಯಕ್ಷ ಸ್ಥಾನದ ಜೊತೆ ಸಚಿವ ಸ್ಥಾನ ಕಂಟಿನ್ಯೂ ಆಗತ್ತೆ. ಆದ್ರೆ ಲೋಕೋಪಯೋಗಿ ಖಾತೆ ಮಾತ್ರ ಬದಲಾವಣೆ ಆಗತ್ತೆ. ಫ್ರೀಡಂ ಟಿವಿಯಲ್ಲಿ ಪಕ್ಕಾ ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕೇ ಬೇಕು ಅಂತ ಸಾಕಷ್ಟು ಬಾರಿ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಯಾಕೆ ಅಂತಂದ್ರೆ ಹೈಕಮಾಂಡ್ ಕೂಡ ಹೋಗಿ ಭೇಟಿ ಮಾಡಿದ್ರು. ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕೇ ಬೇಕು, ನಾನು ಕೂಡ ಪಕ್ಷನಿಷ್ಠನಾಗಿದ್ದೀನಿ, ಪಕ್ಷಕ್ಕಾಗಿ ಬಹಳ ದುಡಿದಿದ್ದೀನಿ, ಹಾಗಾಗಿ ನನಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ, ನೀವೇ ಒಂದು ಆದೇಶವನ್ನ ಮಾಡಿದ್ರಿ, ಒಬ್ಬರ ಬಳಿ ಎರಡೆರಡು ಸ್ಥಾನಗಳು ಇರಬಾರದು ಅಂತ. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು 2 ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ, ಹಂಗಾಗಿ ನನಗೂ ಕೊಡಿ ಅಂತ ಸಾಕಷ್ಟು ಬಾರಿ ಹೋಗಿ ಮನವಿಯನ್ನ ಮಾಡಿದ್ರು. ಆದ್ರೆ ಈಗ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗ್ತಾ ಇದೆ. ಒಂದು ಕೆಪಿಸಿಸಿ ಸ್ಥಾನ ಸತೀಶ್ ಜಾರಕಿಹೊಳಿ ಅವರಿಗೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಈ ಒಂದು ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು. ಮೊದಲಿನಿಂದಲೂ ಕೂಡ ಕೆಪಿಸಿಸಿ ಸ್ಥಾನದ ಬಗ್ಗೆ ಮಾತನಾಡ್ತಾ ಇದ್ರು, ನಾನು ಕೂಡ ಆಕಾಂಕ್ಷಿ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ರು. ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಅವರಿಗೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಸಾಹಿತ್ಯ ಏನು ಇವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ಅಂದ್ರೆ ರಾಜೀನಾಮೆ ನೀಡ್ತಾರೆ ಚರ್ಚೆ ಬೆನ್ನಲ್ಲ ಈಗ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ. ಇಲ್ಲಿವರೆಗೂ ಕೂಡ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವರ ನೇತೃತ್ವದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಇರುವಂಥದ್ದು. ಆದರೆ ಈಗ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಬೇಕೆಂಬ ಬಗ್ಗೆ ಕೂಡ ಜೋರಾಗಿ ನಡೀತಿದೆ. ಒಂದು ವೇಳೆ ಸಿಎಂ ಆಗಿ ಏನು ಡಿಸಿಎಂ ಆಗಿರುವಂಥ ಡಿ ಕೆ ಶಿ ಅವರು ಪದಗ್ರಹಣ ಆದರೆ ಅವರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆ ಇರುವಂಥದ್ದು. ಈ ಬಗ್ಗೆ ಕೂಡ ಆಗಾಗಲೇ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಈ ಹಿಂದಿನಿಂದಲೂ ಕೂಡ ಒಂದು ವೇಳೆ ಸಿಎಂ ಡಿ ಕೆ ಶಿ ಅವರು ಸಿಎಂ ಆದರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಕೂಡ ಕೇಳಿಬರ್ತಿದ್ದು, ಬೇರೆಯವರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಕೂಡ ಒತ್ತಡ ಕೇಳಿಬರ್ತದೆ. ಯಾಕೆಂದರೆ ಸುಮಾರು 6 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂಥ ಡಿ ಕೆ ಶಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟಣ ಹಿಡಿದಿರುವಂಥದ್ದು. ಇದರ ಮಧ್ಯದಲ್ಲೇ ಈಗ ಸಾಕಷ್ಟು ಹೆಸರುಗಳು ಕೇಳಿಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಮೊದಲಿಗೆ ಹೆಸರು ಕೇಳಿಬರ್ತಾ ಇರುವಂಥದ್ದು ಸತೀಶ್ ಜಾರಕಿಹೊಳಿ. ಅಂದ್ರೆ ಸತೀಶ್ ಜಾರಕಿಹೊಳಿಗೆ ಈ ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕೆಂಬ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಅವರು ಕೂಡ ಆಕಾಂಕ್ಷಿಗಳು ಕೂಡ ಆಗಿರೋದು. ಇದಕ್ಕೆ ಸಂಬಂಧಪಟ್ಟಂತ ಹೈಕಮಾಂಡ್ ನಾಯಕರ ಭೇಟಿ ಸಂದರ್ಭದಲ್ಲೂ ಕೂಡ ಅವರು ಚರ್ಚೆ ಮಾಡಿರೋದು. ಈಗ ಅವರಿಗೆ ಅವಕಾಶ ಒದಗಿ ಬಂದಿರೋದು. ಪ್ರಮುಖವಾಗಿ ಏನು ಸಿಎಂ ರಾಜೀನಾಮೆ ನಂತರ ಡಿ ಕೆ ಶಿ ಅವರು ರಾಜೀನಾಮೆ ಅಂದ್ರೆ ಸಿಎಂ ಆದ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುವ ಸಾಧ್ಯತೆ ಇರುವಂಥದ್ದು. ಇದೇ ಹೈಕಮಾಂಡ್ ನಾಯಕರು ಏನು ನಾಳೆ CLP ಮೀಟಿಂಗ್ ಬರುತ್ತದೆ, CLP ಮೀಟಿಂಗ್ ಕರೆದಿದ್ದಾರೆ. ಅದೇ ಸಂದರ್ಭದಲ್ಲಿ ಕೂಡ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಹಿಂದಿನಿಂದಲೂ ಕೂಡ ಪ್ರಬಲವಾಗಿ ಹೆಸರು ಕೇಳಿ ಬರ್ತಾ ಇದ್ದು ಸತೀಶ್ ಜಾರಕಿಹೊಳಿ ಅವರು ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತು. ಅದೇ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಅಧಿಕಾರ ಹಂಚಿಕೆ ಸಂದರ್ಭದಲ್ಲೂ ಕೂಡ ಅಂದ್ರೆ ಈಗೇನು ಸಿಎಂ ರಾಜೀನಾಮೆ ಸಂದರ್ಭದಲ್ಲೂ ಕೂಡ ಅದು ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು. ಸಾಕಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರು ಕೂಡ ಪಟ್ಟ ನಡೆದ್ರು, ನನಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬೇಕು ಅಂತ. ಯಾಕೆಂದ್ರೆ ಈ ಹಿಂದೆ ಸಿಎಂ ರೇಸ್ನಲ್ಲಿ ಅವ್ರ ಹೆಸರು, ಪರಮೇಶ್ವರ್ ಹೆಸರು ಮತ್ತೆ ಡಿ ಕೆ ಶಿ ಅವರ ಹೆಸರು ಬಂದಾಗಲೂ ಕೂಡ ಅವರೆಲ್ಲ ಒಂದ್ ಕಡೆ ನಾನು ಸಿಎಂ ಆಗಲ್ಲ, ನನಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬೇಕು ಅಂತ ಪಟ್ಟನ್ನ ಹಿಡಿದಿದ್ದಂತೂ ನಿಜ. ಯಾಕೆಂದ್ರೆ 2028ರ ನಂತರ ನನ್ನ ಅವಧಿ ಆರಂಭ ಆಗುತ್ತೆ, ನನಗೆ ಅಲ್ಲಿವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬೇಕು ಅಂತ ಕೂಡ ಅವರು ಹಲವು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದು ಸಾಹಿತ್ಯ. ಮಾರುತಿ, ಬಹಳ ಮುಖ್ಯವಾಗಿ ಈಗ ಲೋಕೋಪಯೋಗಿ ಖಾತೆಯನ್ನ ನಿಭಾಯಿಸ್ತಾ ಇದ್ದಾರೆ. ಅದರ ಒಂದು ಲೋಕೋಪಯೋಗಿ ಖಾತೆಯನ್ನ ಬೇರೆಯವರು ಕೊಡ್ತಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ಖಾತೆಯನ್ನ ನೀಡಬಹುದು? ಸಾಹಿತ್ಯ ಈಗ ಚರ್ಚೆಯಲ್ಲಿರುವಂಥದ್ದು ಸಿಎಂ ಬದಲಾವಣೆ ಆದ ನಂತರ ಸಿಎಂ ಯಾರು ಎಂಬ ಬಗ್ಗೆ CLPಯಲ್ಲಿ ನಿರ್ಧಾರ ಆಗುತ್ತೆ. ಆ ನಂತರ ಸಚಿವ ಸಂಪುಟ ಕಸರತ್ತು ಕೂಡ ಆರಂಭ ಆಗುತ್ತೆ. ಈಗಿರೋ ಸದ್ಯದ ಮಾಹಿತಿ ಪ್ರಕಾರ ಏನು ಈಗಿರೋ ಆಲ್ಮೋಸ್ಟ್ ಎಲ್ಲ ಸಚಿವರಿಗೂ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ 3-4 ಬಾರಿ ಸಚಿವರಾದವರನ್ನು ಕೂಡ ಕೈ ಬಿಡುವ ಸಾಧ್ಯತೆ ಇರುವಂಥದ್ದು. ಅದೇ ರೀತಿ ಕೆಲವೊಂದು ಜಾತಿ ಆಧಾರದ ಮೇಲೆ ಮತ್ತು ಪ್ರಾಂತೀಯ ಆಧಾರದ ಮೇಲೂ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಮತ್ತು ಹೊಸದಾಗಿ ಆಯ್ಕೆಯಾದಂಥ ಯುವಕರಿಗೂ ಕೂಡ ಅವಕಾಶ ಕೊಡಬೇಕು. ಯಾಕೆಂದರೆ ಮುಂದಿನ ಪಕ್ಷ ಸಂಘಟನೆ ದೃಷ್ಟಿಯಿಂದಲೂ ಕೂಡ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಚರ್ಚೆ ಆಗ್ತಿದೆ. ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷರ ಒಂದು ವೇಳೆ ಅವಕಾಶ ಬಂದಿದ್ದಲ್ಲಿ ಅವ್ರನ್ನ ಲೋಕೋಪಯೋಗಿ ಸಚಿವ
ಇಲಾಖೆಯಿಂದ ಕೈ ಬಿಟ್ಟು ಬೇರೆ ಇಲಾಖೆ ಕೊಡ್ತಾರೆ ಅಂತ ಕೂಡ ಚರ್ಚೆ ಆಗ್ತಿರೋದು. ಸದ್ಯಕ್ಕೆ ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಯಾವ ಇಲಾಖೆ ಕೊಡಬೇಕು ಎಂಬ ಬಗ್ಗೆ ಇನ್ನ ಚರ್ಚೆ ಆಗಿಲ್ಲ. ಆದರೆ ಸದ್ಯದ ಮಟ್ಟಿಗೆ ಅವರೇ ಮುಂದಿನ ಕೆಪಿಸಿಸಿ ಸಾರಥ್ಯವನ್ನು ವಹಿಸ್ತಾರೆ ಎಂಬುದು ಕೂಡ ಈಗ ನಿರ್ಧಾರ ಆಗ್ತಾ ಇರುವಂತಹ ವಿಚಾರ. ಆದರೆ ಅವರಿಗೆ ಸಚಿವರಾದ ಮೇಲೆ ಅವ್ರಿಗೆ ಯಾವ ಖಾತೆ ಕೊಡ್ತಾರೆ ಎಂಬುದು ಕೂಡ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿರುವಂಥದ್ದು. ಅದು ಸಂಬಂಧಪಟ್ಟಂತೆ ಈಗ ಸುರ್ಜೇವಾಲ ರಾಜ್ಯದಲ್ಲಿದ್ದಾರೆ, ವೇಣುಗೋಪಾಲ್ ಅವರು ಬರ್ತಾರೆ, ಯಾರು ಸಿಎಂ ಆಯ್ಕೆ ಆಗ್ತಾರೆ ಆ ನಂತರ ಸಚಿವ ಸಂಪುಟ ಕಸರತ್ತು ಆರಂಭ ಆಗುತ್ತೆ. ಆ ನಂತರ ಹೈಕಮಾಂಡ್ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಚರ್ಚೆ ಮಾಡಬೇಕು. ಆ ನಂತರ ಯಾವ ಇಲಾಖೆ ಯಾರ್ಯಾರು ಕೊಡಬೇಕು ಎಂಬ ಬಗ್ಗೆ ಕೂಡ ನಿರ್ಧಾರ ಆಗುವಂಥದ್ದು ಸಾಹಿತ್ಯ. ಮಾರುತಿ, ಈಗ ಕೆಪಿಸಿಸಿ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ನೀಡ್ತಾರೆ ಅಂತಂದ್ರೆ ಈಗ ಸದ್ಯಕ್ಕೆ ಕೆಪಿಸಿಸಿ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಅವರು ನಿಭಾಯಿಸ್ತಾ ಇದ್ದಾರೆ. ಅವರು ಮೊದಲಿಗೆ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ. ರಾಜೀನಾಮೆ ನೀಡಿದ ನಂತರವಷ್ಟೇ ಸತೀಶ್ ಜಾರಕಿಹೊಳಿ ಅವರಿಗೆ ಆಪ್ಷನ್ ಇದೆ. ಸೊ ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈಗ ಯಾವಾಗ ರಾಜೀನಾಮೆಯನ್ನ ಕೊಡುವ ಸಾಧ್ಯತೆಗಳಿದ್ದಾವೆ ಡಿ.ಕೆ. ಶಿವಕುಮಾರ್ ಅವರು? ಸಾಹಿತ್ಯ, ಇದು ಮೊದಲಿಂದಲೂ ಕೂಡ ಚರ್ಚೆ ಆಗ್ತಿದೆ. ಒಂದು ವೇಳೆ ಡಿ.ಸಿ.ಎಂ ಅವರು ಸಿಎಂ ಆಗಿದ್ದೆ ಆದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಆಪ್ತರ ಜೊತೆ ಗುರುತಿಸಿಕೊಂಡಿರುವಂಥದ್ದು ಸತೀಶ್ ಜಾರಕಿಹೊಳಿ. ಮೊನ್ನೆ ಏನು ರಾಹುಲ್ ಗಾಂಧಿ ಚರ್ಚೆ ಆದರಿಂದಲೂ ಕೂಡ ಇದು ಚರ್ಚೆ ಆಗಿರುವ ಸಾಧ್ಯತೆ ಇರುವಂಥದ್ದು. ಒಂದು ವೇಳೆ ಸಿಎಂ ಆಗಿ ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದೆ ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸತೀಶ್ ಜಾರಕಿಹೊಳಿ ಕೊಡಬೇಕು ಅಂತ ಚರ್ಚೆ ಆಗಿರುವುದು ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ನಿನ್ನೆ ಮೊನ್ನೆ ಏನೆಲ್ಲ ಡಿ.ಸಿ.ಎಂ ಅಂದರೆ ಸಿಎಂ ಸಿದ್ದರಾಮಯ್ಯನ ಭೇಟಿಯಾದರು, ಅದು ಸಂದರ್ಭದಲ್ಲೂ ಕೂಡ ತಮ್ಮ ಆಪ್ತರಿಗೆ ಅವರು ಕೆಲವೊಂದು ಭರವಸೆಗಳನ್ನು ಕೊಟ್ಟಿರೋದು. ಅಂದರೆ ನಿಮ್ಮ ಸ್ಥಾನ ಉಳಿಸುವ ಜವಾಬ್ದಾರಿ ಆಗಿರ್ಬೋದು ಮತ್ತು ತಮ್ಮ ಹಿತ ಕಾಯುವ ಜವಾಬ್ದಾರಿಯನ್ನು ಕೂಡ ಹಲವು ಕೊಟ್ಟಿರುವಂಥದ್ದು. ಅದರಿಂದಾಗಿ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಒಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂದರೆ ಈಗಾಗಲೇ ಸಿಎಂ ರಾಜೀನಾಮೆ ನಂತರ ಏನು CLP ನಡೆಯುತ್ತದೆ ಆ ಸಂದರ್ಭದಲ್ಲಿ ಯಾರು ನೂತನ ಸಿಎಂ ಆಗ್ತಾರೆ ಅಂತ ಘೋಷಣೆ ಆದ ಸಂದರ್ಭದಲ್ಲಿ ಒಂದು ವೇಳೆ ಡಿ.ಸಿ.ಎಂ ಡಿ.ಕೆ. ಅವರ ಹೆಸರು ಮುನ್ನೆಲೆಗೆ ಬಂದು ಅವರು ಸಿಎಂ ಅಂತ ಘೋಷಣೆ ಆಗಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರು ಕೂಡ ತಮ್ಮ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆ ಇರುತ್ತೆ. ಆ ನಂತರ ನೂತನ ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅಂತ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.